ಐತಿಹಾಸಿಕ ಲಕ್ಕುಂಡಿ ಅಂದಾಕ್ಷಣ ನಮಗೆ ನೆನಪಾಗೋದು ಅಲ್ಲಿನ ಸುಂದರ ದೇವಸ್ಥಾನಗಳು ಮತ್ತು ಶಿಲ್ಪಕಲೆ. ಆದರೆ ಈಗ ಅದೇ ಲಕ್ಕುಂಡಿ ಒಂದು ಗುಪ್ತ ನಿಧಿಯ ವಿಚಾರವಾಗಿ ಇಡೀ ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಲ್ಲಿದೆ. ಮನೆ ಕಟ್ಟಲು ಅಡಿಪಾಯ ಅಗಿಯುವಾಗ ಸಿಕ್ಕಿತ್ತು ಬರೋಬ್ಬರಿ 70 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ. ಆದರೆ ಈಗ ಅದೇ ಚಿನ್ನದ ವಿಚಾರದಲ್ಲಿ ದೊಡ್ಡ ಗೊಂದಲ ಶುರುವಾಗಿದೆ. ಅದು ನಿಧಿಯೋ ಅಥವಾ ಆ ಬಡ ಕುಟುಂಬದ ಆಸ್ತಿಯೋ? ಬನ್ನಿ ಆ ರೋಚಕ ಕಥೆಯನ್ನ ನೋಡೋಣ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ಗಂಗವ್ವ ರಿತ್ತಿ ಎಂಬುವವರ ಹಳೇ ಮನೆ ಕೆಡವಿ ಹೊಸ ಮನೆ ಕಟ್ಟಲು ಅಡಿಪಾಯ ಅಗಿಯುವಾಗ ಈ ಘಟನೆ ನಡೆದಿದೆ. ಗಂಗವ್ವ ಅವರ 8 ವರ್ಷದ ಮಗ ಪ್ರಜ್ವಲ್ಗೆ ಮಣ್ಣಿನ ಅಡಿಯಲ್ಲಿ ಒಂದು ಹಿತ್ತಾಳೆ ತಂಬಿಗೆ ಸಿಕ್ಕಿದೆ. ಅದನ್ನು ತೆರೆದು ನೋಡಿದಾಗ ಎಲ್ಲರೂ ಶಾಕ್ ಆಗಿದ್ದಾರೆ. ಅದರಲ್ಲಿ ಸುಮಾರು 470 ಗ್ರಾಂ ತೂಕದ ಹಳೇ ಕಾಲದ ಚಿನ್ನಾಭರಣಗಳು ಅಡಗಿದ್ವು. ಕೈಗಡಗ, ಸರ, ವಜ್ರದ ಉಂಗುರ, ನಾಗಮುದ್ರೆ ಹೀಗೆ ಸುಮಾರು 22 ಬಗೆಯ ಆಭರಣಗಳು ಅಲ್ಲಿ ಪತ್ತೆಯಾಗಿವೆ. ಬಡತನದಲ್ಲಿದ್ದರೂ ಆ ರಿತ್ತಿ ಕುಟುಂಬ ಕಿಂಚಿತ್ತೂ ಆಸೆ ಪಡದೆ ಪ್ರಾಮಾಣಿಕವಾಗಿ ಆ ಚಿನ್ನವನ್ನ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಿದ್ದಾರೆ. ಅಧಿಕಾರಿಗಳು ಅವರ ಪ್ರಾಮಾಣಿಕತೆಯನ್ನು ಮೆಚ್ಚಿ ಸನ್ಮಾನ ಕೂಡ ಮಾಡಿದ್ದಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಇದು ರಾಜಕಾಲದ ನಿಧಿಯಂತೆ ಕಾಣುತ್ತಿಲ್ಲ, ಬದಲಿಗೆ ಈ ಕುಟುಂಬದ ಹಿರಿಯರು ಸಂಗ್ರಹಿಸಿಟ್ಟಿದ್ದ ಆಸ್ತಿಯಂತೆ ಕಾಣುತ್ತಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಅಧಿಕಾರಿಗಳ ಈ ಹೇಳಿಕೆ ರಿತ್ತಿ ಕುಟುಂಬಕ್ಕೆ ಆತಂಕ ತಂದಿದೆ. ಒಂದು ವೇಳೆ ಇದು ಸರ್ಕಾರಿ ನಿಧಿ ಅಲ್ಲದಿದ್ರೆ ನಮ್ಮ ಪೂರ್ವಜರ ಆಸ್ತಿಯನ್ನು ನಮಗೆ ವಾಪಸ್ಸು ನೀಡಿ ಎಂದು ಅವರು ಆಗ್ರಹಿಸಿದ್ದಾರೆ. ಪಾಪ, ಮನೆ ಕೆಲಸ ಅರ್ಧಕ್ಕೆ ನಿಂತಿದೆ. ಕುಟುಂಬ ಈಗ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದೆ. ಕಾನೂನಿನ ಪ್ರಕಾರ 100 ವರ್ಷಕ್ಕಿಂತ ಹಳೆಯದಾದರೆ ಅದು ಸರ್ಕಾರದ ಸ್ವತ್ತು. ಜಿಲ್ಲಾಧಿಕಾರಿಗಳು ಈವರೆಗೂ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂಬುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಈ ಚಿನ್ನ ಯಾರಿಗೆ ಸೇರಬೇಕು? ನಿಮ್ಮ ಪ್ರಕಾರ ಸರ್ಕಾರ ಖಜಾನೆಯನ್ನು ಸೇರ್ಬೇಕಾ ಅಥವಾ ಪ್ರಾಮಾಣಿಕ ಬಡ ಕುಟುಂಬಕ್ಕೆ ಸೇರ್ಬೇಕಾ? ಕಮೆಂಟ್ ಮೂಲಕ ತಿಳಿಸಿ.